ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 146ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ರುರುಕ್ಷೇತ್ರ, ಹೃಷಿಕೇಶ ಮಹಿಮೆ, ದೇವದತ್ತ ಮುನಿಯ ತಪಸ್ಸು, ಆತನು ಪ್ರಮ್ಲೋಚೆ ಎಂಬ ಅಪ್ಸರ ಸ್ತ್ರೀಯನ್ನು ಮೋಹಿಸಿದುದು, ದೇವದತ್ತ ಪ್ರಮ್ಲೋಚೆಯರ ಪುತ್ರಿ ರುರುವಿನ ಕಥೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಹಲವು ದಿನಗಳು ಪ್ರಮ್ಲೋಚೆಯೊಡನೆ ರಮಿಸುತ್ತಿರುವಲ್ಲಿ ದೇವದತ್ತ ಮುನಿಗೆ ಇದ್ದಕ್ಕಿದ್ದಂತೆಯೇ ನಿದ್ದೆಯಿಂದ ಎಚ್ಚೆತ್ತಂತೆ ಅಕಸ್ಮಾತ್ತಾಗಿ ವಿವೇಕ ಉಂಟಾಯಿತು. ಒಡನೆಯೇ ನಿರ್ವೇದಗೊಂಡು ಹೆಚ್ಚಾದ ಮನೋರೋಗವುಳ್ಳವನಾಗಿ, ಅಯ್ಯೋ, ತಿಳಿದಿದ್ದರೂ ಭಗವಂತನ ಮಾಯೆಯಿಂದ ನಾನು ಅತಿ ಮೋಹಿತನಾದೆನು. ದೈವ ಬಲಾತ್ಕಾರದಿಂದ ತಪೋಭಂಗವನ್ನು ಪಡೆದೆನು. ನಾರಿಯು ಅಗ್ನಿಕುಂಡಕ್ಕೆ ಸಮಾನಳು, ಪುರುಷನು ತುಪ್ಪದ ಗಡಿಗೆಗೆ ಸಮಾನನು ಎಂಬ ಹೇಳಿಕೆಯು ಮೂರ್ಖರ ಮಾತಾಗಿ ಕಾಣುವುದು. ವಿಮರ್ಶಿಸಿದರೆ ಬಹು ವ್ಯತ್ಯಾಸವು ತೋರುವುದು.
ತುಪ್ಪದ ಗಡಿಗೆಯು ಬೆಂಕಿ ತಾಗಿದರೆ ಅಥವಾ ಶಾಖವು ತಾಕುವಷ್ಟು ಸಮೀಪದಲ್ಲಿದ್ದರೆ ಮಾತ್ರ ತುಪ್ಪವು ಕರಗುವುದೇ ಹೊರತು ಅಗ್ನಿಯ ದರ್ಶನ ಮಾತ್ರದಿಂದ ಕರಗುವುದಿಲ್ಲ. ಪುರುಷನಾದರೂ ಸ್ತ್ರೀಯ ದರ್ಶನ ಮಾತ್ರದಿಂದಲೇ ವ್ಯಾಮೋಹಗೊಂಡು ಕರಗುವನು. ಪುರುಷನು ತಾನೇ ಜಿತೇಂದ್ರಿಯತೆ ಇಲ್ಲದವನಾದುದರಿಂದ ಈ ವಿಚಾರದಲ್ಲಿ ಸ್ತ್ರೀಯ ಅಪರಾಧವೇನೂ ಇರುವುದಿಲ್ಲ ಎಂದುಕೊಂಡು ದೈವವಶನಾದ ಆತನು ಜಿತೇಂದ್ರಿಯನಾಗಿ ಅಪ್ಸರಸಿಯಾದ ಪ್ರಮ್ಲೋಚೆಯನ್ನು ಬಿಟ್ಟು ಮನಸ್ಸಿನಲ್ಲಿ ಮುಂದಿನಂತೆ ಆಲೋಚಿಸಿದನು. ಇಲ್ಲಿ ತಪಸ್ಸಿಗೆ ಭಂಗವನ್ನುಂಟು ಮಾಡುವ ತೊಂದರೆಗಳೂ ಹೆಚ್ಚು. ಆದುದರಿಂದ ಈ ಆಶ್ರಮವನ್ನು ಬಿಟ್ಟು ಬೇರೆಡೆಗೆ ಹೋಗಿ ಸಮಾಧಾನದಿಂದ ಉಗ್ರವಾದ ತಪಸ್ಸನ್ನು ಮಾಡಿ ದೇಹವನ್ನು ಕೃಶ ಮಾಡುತ್ತೇನೆ. ಹೀಗೆಂದು ಮನದಲ್ಲಿ ನಿಶ್ಚಯಿಸಿ ಭೃಗ್ವಾಶ್ರಮಕ್ಕೆ ಹೊರಟು ಹೋಗಿ ಗಂಡಕಿ ಸಂಗಮದಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳಿಗೆ ಸಂತೃಪ್ತಿಯನ್ನು ಉಂಟು ಮಾಡಿ ವಿಷ್ಣುವನ್ನು ಶಿವನನ್ನು ಚೆನ್ನಾಗಿ ಪೂಜಿಸಿ ತಪಸ್ಸಿಗೆ ಸ್ಥಳವನ್ನು ಆಲೋಚಿಸುತ್ತಾ ರಮ್ಯವಾದ ಆ ಭೃಗ್ವಾಶ್ರಮವನ್ನು ನೋಡುತ್ತಾ ಮೆಲ್ಲಗೆ ಉತ್ತರಕ್ಕೆ ಹೊರಟನು. ಅಲ್ಲಿ ಗಂಡಕಿಯ ಪೂರ್ವ ಭಾಗದಲ್ಲಿ ಪರಿಶುದ್ಧವೂ ಜನರಹಿತವೂ ಶುಭಕರವೂ ಆದ ತಪೋಭೂಮಿಯನ್ನು ನೋಡಿ ಗಂಡಕಿ ತೀರದಲ್ಲಿ ವಿಶ್ರಾಂತನಾಗಿ ಜಲಪಾತದ ಉನ್ನತ ಪ್ರದೇಶವನ್ನು ಸೇರಿ ಶಂಕರಾರಾಧನೆಯಲ್ಲಿ ಆಸಕ್ತನಾಗಿ ಆತನ ದರ್ಶನದಲ್ಲಿ ಕುತೂಹಲ ಉಳ್ಳವನಾಗಿ ಘೋರವಾದ ತಪಸ್ಸನ್ನು ಮಾಡಿದನು. ಬಳಿಕ ಬಹುಕಾಲದ ಮೇಲೆ ಸಂತುಷ್ಟನಾದ ಲಿಂಗರೂಪಧರನಾದ ಆ ಮಹೇಶ್ವರನು ಪ್ರತ್ಯಕ್ಷನಾಗಿ ಮೇಲೂ ಕೆಳಗೂ ಪಕ್ಕದಲ್ಲೂ ಜಲಧಾರೆಗಳಿಂದ ಕೂಡಿದವನಾಗಿ ಆ ದೇವದತ್ತನ ತಪಸ್ಸಿನ ತಾಪವನ್ನು ಶಾಂತಿಗೊಳಿಸುತ್ತಾ ಪ್ರಸನ್ನಾತ್ಮನಾಗಿ ಹೀಗೆ ಹೇಳಿದನು. ಮುನಿಯೇ, ಶಿವನಾದ ನನ್ನನ್ನು ನೋಡು, ನನ್ನನ್ನೇ ವಿಷ್ಣುವೆಂದು ತಿಳಿ. ನೀನು ನನ್ನಲ್ಲಿ ಭೇದವನ್ನು ಎಣಿಸಬೇಡ. ನೀನು ಪೂರ್ವದಲ್ಲಿ ನನ್ನನ್ನು ಭೇದ ಭಾವನೆಯಿಂದ ನೋಡಿದೆಯಾದುದರಿಂದಲೇ ವಿಘ್ನ ಉಂಟಾಗಿ ನಿನ್ನ ತಪಸ್ಸು ಸಡಿಲಿತು. ನಮ್ಮಿಬ್ಬರನ್ನು ಏಕಭಾವದಿಂದ ನೋಡು, ನೀನು ಸಿದ್ಧಿಯನ್ನು ಪಡೆಯುವೆ. ತಪಪ್ರಭಾವದಿಂದ ಲಿಂಗಗಳು ಉದಿಸಿದ ಆ ಸ್ಥಳವು ಸಲಿಂಗವೆಂದು ಪ್ರಸಿದ್ಧವಾಗುವುದು. ಇಲ್ಲಿ ಗಂಡಕಿ ತೀರ್ಥದಲ್ಲಿ ಸ್ನಾನ ಮಾಡಿ ನನ್ನ ಲಿಂಗವನ್ನು ಪೂಜಿಸುವವನಿಗೆ ಯೋಗ ಫಲವು ಪೂರ್ತಿಯಾಗಿ ಆಗುವುದರಲ್ಲಿ ಸಂಶಯವಿಲ್ಲ ಎಂದು ವರವನ್ನು ಕೊಟ್ಟು ಆ ಶಂಭುವು ಕಣ್ಮರೆಯಾದನು. ಆ ದೇವದತ್ತ ಮುನಿಯು ಶಿವನು ಉಪದೇಶಿಸಿದ ಮಾರ್ಗದಿಂದ ಉತ್ತಮವಾದ ಜ್ಞಾನವನ್ನು ಪಡೆದು ಪರಮ ಸಾಯುಜ್ಯವನ್ನು ಪಡೆದನು. ಪ್ರಮ್ಲೋಚೆಯು ದೇವದತ್ತ ಮುನಿಯಿಂದ ಗರ್ಭಿಣಿಯಾಗಿ ಆಶ್ರಮ ಸಮೀಪದಲ್ಲಿಯೇ ಒಂದು ಕನ್ಯೆಯನ್ನು ಹೆತ್ತು ಅದನ್ನು ಅಲ್ಲಿಯೇ ಬಿಟ್ಟು ತನ್ನನ್ನು ತಿರುಗಿ ಹುಟ್ಟಿದವಳಂತೆ ಭಾವಿಸಿಕೊಂಡು ಕಿರುನಗೆಯುಳ್ಳವಳಾಗಿ ಸ್ವರ್ಗಕ್ಕೆ ಹೊರಟು ಹೋದಳು. ಪ್ರಮ್ಲೋಚೆಯು ಬಿಟ್ಟು ಹೋದ ಆ ಕನ್ಯೆಯನ್ನು ಅಲ್ಲಿ ರುರುಗಳು ಅಂದರೆ ಕಪ್ಪು ಮಚ್ಚೆಗಳುಳ್ಳ ಜಿಂಕೆಗಳು ಬೆಳೆಸಿದುದರಿಂದ ರುರು ಎಂಬ ಹೆಸರಿನಿಂದಲೇ ಪ್ರಸಿದ್ಧಳಾಗಿ ಆಕೆ ತಂದೆಯ ಆಶ್ರಮದಲ್ಲಿಯೇ ಇದ್ದಳು. ವಿವಾಹಕ್ಕೆ ತಕ್ಕವಳಾದ ಅವಳನ್ನು ಯುವಕರು ವರಿಸಲು ಪ್ರಾರ್ಥಿಸಿದರೂ ಮನಸ್ಸಿನಲ್ಲಿಯೂ ಯಾರನ್ನೂ ವರಿಸಲಿಲ್ಲ. ಬಳಿಕ
ತಪಸ್ಸಿಗೆ ಮನಸ್ಸನ್ನು ತಂದು ದೃಢ ನಿಶ್ಚಯವನ್ನು ಮಾಡಿ ಭಗವಂತನು ಲಕ್ಷ್ಮೀಪತಿಯೂ ಆದ ಜಗನ್ನಾಥನನ್ನು ಧ್ಯಾನಿಸುತ್ತ ಆ ಬಾಲೆ ಮೊದಲನೆಯ ತಿಂಗಳಲ್ಲಿ ದಿನ ಬಿಟ್ಟು ದಿನವೂ, ಎರಡನೆಯ ತಿಂಗಳಲ್ಲಿ 3 ದಿನಗಳು ಬಿಟ್ಟು 4ನೆಯ ದಿನವೂ, 3ನೆಯದರಲ್ಲಿ 5ನೆಯ ದಿನವೂ, 4ನೆಯದರಲ್ಲಿ 7 ದಿನಗಳು ಬಿಟ್ಟು 8ನೆಯ ದಿನವೂ, 5ನೆಯದರಲ್ಲಿ 9 ದಿನಗಳು ಬಿಟ್ಟು 10ನೆಯ ದಿನವೂ, 6ನೆಯದರಲ್ಲಿ 15 ದಿನಗಳಿಗೆ ಒಂದು ಸಾರಿಯೂ ಫಲಾಹಾರ ಮಾಡುತ್ತಾ, 7ನೆಯ ತಿಂಗಳಲ್ಲಿ ತಿಂಗಳಿಗೆ ಒಂದು ಸಾರಿ ಸಣ್ಣ ಎಲೆಗಳನ್ನು ತಿನ್ನುತ್ತಾ, 8ನೆಯ ತಿಂಗಳಲ್ಲಿ ಅದನ್ನೂ ಬಿಟ್ಟು ವಾಯು ಆಹಾರಳು ಅಥವಾ ನಿರಾಹಾರಳಾದಳು. ಆ ರುರು ಹರಿಯಲ್ಲಿ ಏಕಾಗ್ರ ಚಿತ್ತಳಾಗಿ 100 ವರ್ಷ ಹೀಗೆ ಸಮಾಧಿ ಯೋಗದಲ್ಲಿ ಸರಿಯಾಗಿದ್ದು ಮೋಟು ಮರದಂತೆ ನಿಶ್ಚಲಳಾಗಿದ್ದಳು. ಆಕೆ ಆತ್ಮಭೂತಾಂತರವನ್ನು, ಅಂದರೆ ತನಗೂ ಪರಮಾತ್ಮನಿಗೂ ಇರುವ ಅಂತರವನ್ನು ಅಥವಾ ಪರಮಾತ್ಮನಿಗೂ ಭೂತಗಳಿಗೂ ಇರುವ ಅಂತರವನ್ನು ಹೊರತು ಶೀತೋಷ್ಣ ಕಷ್ಟ ಸುಖಾದಿಗಳನ್ನು ಅರಿಯದವಳಾಗಿದ್ದಳು. ಪ್ರಕಾಶಮಯವಾದ ಕಾಂತಿಯನ್ನು ಪಡೆದ ಆಕೆ ತಪೋಯೋಗದ ಕೊನೆಯನ್ನು ಮುಟ್ಟಿದಳು. ವಸುಂಧರೆ, ಸರ್ವವೂ ಅವಳ ತೇಜಸ್ಸಿನಿಂದ ಆವೃತವಾಯಿತು. ಆಗ ಅದನ್ನು ನೋಡಿ ವಿಸ್ಮಯಗೊಂಡ ನಾನು ಆಕೆಗೆ ಪ್ರತ್ಯಕ್ಷನಾದೆನು. ಇಂದ್ರಿಯಗಳ ಸಮೂಹವನ್ನು ಪೂರ್ತಿಯಾಗಿ ತಡೆದಿದ್ದ, ಅಂದರೆ ಜಗತ್ತಿನ ಜ್ಞಾನವಿಲ್ಲದ ಆಕೆ ಹೊರಗೆ ನಿಂತಿದ್ದ ನನ್ನನ್ನು ನೋಡಲೂ ಇಲ್ಲ, ಮಾತನಾಡಲೂ ಇಲ್ಲ. ಭೂದೇವಿ, ಆಗ ಹೊರಗಿದ್ದ ನಾನು ನನ್ನ ಹೃದಯದಿಂದ ನನ್ನನ್ನು ಆಕರ್ಷಿಸಿ ಆಕೆಯ ಇಂದ್ರಿಯಗಳಲ್ಲಿ ಹೊಕ್ಕು ಆಕೆಯ ಕಣ್ಣುಗಳಲ್ಲಿ ಕಾಣಿಸಿಕೊಂಡೆನು. ಹೃಷೀಕಗಳನ್ನು, ಅಂದರೆ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಅಲ್ಲಿಯೇ ಇದ್ದು ಪ್ರತ್ಯಕ್ಷನಾದುದರಿಂದ ನಾನು ಹೃಷಿಕೇಶನೆಂಬ ಹೆಸರಿನಿಂದ ಪ್ರಸಿದ್ಧನಾದೆನು. ಮತ್ತೆ ಆಕೆ ಅಂತರ್ನೇತ್ರದಿಂದ ನನ್ನನ್ನು ಕಾಣದೆ ಬಳಿಕ ಕಣ್ಣನ್ನು ತೆರೆದು ಹೊರಗೂ ಇದ್ದ ನನ್ನನ್ನು ನೋಡಿ ಪ್ರಣಾಮ ಮಾಡಿದಳು. ಕೈ ಮುಗಿದುಕೊಂಡು ಗದ್ಗದ ಧ್ವನಿಯುಳ್ಳವಳು, ನೀರಿಂದ ತುಂಬಿದ ಕಣ್ಣುಳ್ಳವಳು, ರೋಮಾಂಚಿತ ಗಾತ್ರಳೂ ಆಗಿ ಕದಂಬದ ಮೊಗ್ಗಿನಂತಿದ್ದಳು. ಹಾಗಾಗಿದ್ದ ಆ ಕನ್ಯೆಯನ್ನು ನೋಡಿ ನಾನು, ಎಲೆ ಬಾಲೆ ವಿಶಾಲಾಕ್ಷಿ, ನಿನ್ನ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ಮನಸ್ಸಿನಲ್ಲಿರುವ ವರವನ್ನು ನನ್ನಲ್ಲಿ ಬೇಡು. ಇತರರಿಗೆ ಬಹು ದುರ್ಲಭವೂ ಕೊಡಬಾರದದೂ ಆದರೂ ನಿನಗೆ ಕೊಡುವೆನು ಎಂದು ಹೇಳಿದನು. ಪ್ರಭುವಾದ ನನ್ನ ಆ ಮಾತನ್ನು ಕೇಳಿ ಆ ರುರು ಮತ್ತೆ ಮತ್ತೆ ವಂದಿಸಿ ಸ್ತುತಿಸಿ ದೇವದೇವೇಶನಾದ ನನಗೆ ಕೈಜೋಡಿಸಿಕೊಂಡು, ದೇವದೇವ ಜಗತ್ಪತಿ, ನನಗೆ ವರವನ್ನು ಕೊಡುವುದಾದರೆ ಭಗವಂತ ನೀನು ನಿನ್ನ ಇದೇ ರೂಪದಿಂದ ಇಲ್ಲಿರು ಎಂದಳು. ಇಲ್ಲಿಯೇ ಇರುತ್ತೇನೆ, ನಿನಗೆ ಮಂಗಳವಾಗಲಿ, ಬೇರೆ ವರವನ್ನು ಬೇಗನೆ ಬೇಡು. ನಿನ್ನ ತಪದಿಂದ ಸಂತೋಷವನ್ನು ಪಡೆದ ನಾನು ದುರ್ಲಭವಾದ ವರವನ್ನು ನಿನಗೆ ಕೊಡುತ್ತೇನೆ ಎಂದೆನು. ನಾನು ಹಾಗೆ ಹೇಳಲು ಉಗ್ರವ್ರತೆಯಾದ ಆ ರುರು ನನಗೆ ಪ್ರಣಾಮ ಮಾಡಿ, ದೇವೇಶ, ನೀನು ಒಲಿದಿದ್ದರೆ ನನ್ನನ್ನು ಪಾವನಳನ್ನಾಗಿ ಮಾಡು.
ಈ ಕ್ಷೇತ್ರವು ಬೇರಾವುದರಿಂದಲೂ ಅಲ್ಲದೆ ನನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗಲಿ ಎಂದು ಬೇಡಿದಳು. ದೇವಿ, ಸುಂದರಿ, ನಾನು ಮತ್ತೆ ಅವಳನ್ನು ಕುರಿತು, ಈ ನಿನ್ನ ದೇಹವು ತೀರ್ಥಗಳಲ್ಲಿ ಪರಮತೀರ್ಥವಾಗಲಿ. ಈ ಕ್ಷೇತ್ರವು ನಿನ್ನ ಹೆಸರಿನಿಂದ ಪ್ರಸಿದ್ಧವಾಗುವುದು. ನಿನ್ನ ತೀರ್ಥದಲ್ಲಿ 3 ರಾತ್ರಿ ಉಪವಾಸವಿದ್ದು ಸ್ನಾನ ಮಾಡಿ ನನ್ನ ಸಂದರ್ಶನವನ್ನು ಮಾಡುವವನು ನಾನು ಈಗ ಹೇಳಿರುವಂತೆ ಪರಿಶುದ್ಧನಾಗುವುದರಲ್ಲಿ ಸಂಶಯವಿಲ್ಲ. ತಿಳಿದೋ ತಿಳಿಯದೆಯೋ ಮಾಡಿದ ಬ್ರಹ್ಮಹತ್ಯಾದಿ ಪಾಪಗಳೂ ಕೂಡ ನಿನ್ನಲ್ಲಿ ಸ್ನಾನವನ್ನು ಮಾಡಿ ನನ್ನನ್ನು ಸಂದರ್ಶಿಸುವುದರಿಂದ ಬೇಗನೆ ನಾಶವಾಗುವವು. ಇದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿ ವರವನ್ನು ಕೊಟ್ಟು ಅಲ್ಲಿಯೇ ಕಣ್ಮರೆಯಾದೆನು. ಆ ರುರುದೇವಿಯು ಕಾಲಕ್ರಮದಲ್ಲಿ ನನ್ನ ವರದಂತೆ ತೀರ್ಥವಾಗಿ ಜನಿಸಿದಳು. ದೇವಿ, ಉತ್ತಮವಾದ ಈ ರುರು ಮಹಿಮೆಯನ್ನು, ನನ್ನ ರುರು ಕ್ಷೇತ್ರೋತ್ಪತ್ತಿಯ ಈ ಉತ್ತಮ ರಹಸ್ಯವನ್ನು ನಿನಗೆ ಹೇಳಿದುದಾಯಿತು. ಇತಿ ಶ್ರೀ ವರಾಹಪುರಾಣೆ ಭಗವಶಾಸ್ತ್ರೇ ರುರುಕ್ಷೇತ್ರ ಹೃಷಿಕೇಶಯೋಃ ಮಹಾತ್ಮ್ಯಂ ನಾಮ ಷಟ್ಚತ್ವಾರಿಂಶದಧಿಕಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 147ನೆಯ ಅಧ್ಯಾಯವಾದ ಗೋನಿಷ್ಕ್ರಮಣ ಕ್ಷೇತ್ರ ಮಹಿಮೆ, ರುದ್ರನು ಔರ್ವಮುನಿಯ ಆಶ್ರಮವನ್ನು ದಹಿಸಿ ಆತನ ಶಾಪದಿಂದ ಸಂತಪ್ತನಾದುದು, ನಾರಾಯಣನು ಕಾಮಧೇನು ಪುತ್ರಿಯರಾದ ಗೋವುಗಳನ್ನು ಬರಮಾಡಿ ಅವುಗಳ ಹಾಲಿನ ಅಭಿಷೇಕದಿಂದ ರುದ್ರಾದಿಗಳ ತಾಪವನ್ನು ಹೋಗಲಾಡಿಸಿದುದು, ಗೋನಿಷ್ಕ್ರಮಣ ತೀರ್ಥ ವಿಚಾರ, ಪಂಚಪದ ಬ್ರಹ್ಮಪದ ತೀರ್ಥಗಳು, ಕೋಚವಟ ವಿಷ್ಣು ಸರೋವರಾದಿ ತೀರ್ಥಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.